ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೆ ಬಿಸಿ ಬಿಸಿ ಒಂದು ಅರ್ಧ ಲೀಟ್ರ್ ನೀರು ಕುಡಿದ್ಬಿಟ್ಟು ಒಂಚೂರು ಚುಮ್ಮು ಚಳಿಲಿ ವಾಕಿಂಗನ್ನು ಸಹ ಮುಗಿಸ್ಕೊಂಬಂದ್ಬಿಟ್ಟು ಇದು ಆ್ಯಸ್ ಯೂಶ್ವಲ್ ಗ್ರೀನ್ ಜ್ಯೂಸ್ಗೆ ಇವತ್ತೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು ಸೌತೆಕಾಯಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿಯನ್ನು ಮಾಮೂಲಿ ಶುಂಠಿ, ಅರಶಿನ, ಬೆಳ್ಳುಳ್ಳಿ ಮತ್ತು ಎಲ್ಲ 3 ಥರದ ಸೊಪ್ಪುಗಳು, ಪೆಪ್ಪರ್ ಪೌಡ್ರು, ಉಪ್ಪು, ನಿಂಬೆಹಣ್ಣು ಎಲ್ಲ ಹಾಕಿ ಸೌತೆಕಾಯಿನೂ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡ್ದಾಯಿತು. ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಇವತ್ತೊಂದು 3 ನಾಟಿ ಎಗ್ ಹಾಕ್ಬಿಟ್ಟು ಒಂದು ಸೂಪರಾಗಿರ್ತಕ್ಕಂಥ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಒಂದು 3-4 ಥರದ ಸೊಪ್ಪು ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಬಿಟ್ಟು ಕ್ಯಾರೆಟು ಎಲ್ಲ ಹಾಕಿ ಒಂದು 3 ಮೊಟ್ಟೆನ ಒಡೆದಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಈಗ ಒಂದು ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ, ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಷ್ಟೇ ಯೂಸ್ ಮಾಡಿ. ಡಯಟಲ್ಲಿ ರಿಫೈನ್ಡ್ ಆಯಿಲ್ನ ದಯವಿಟ್ಟು ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು. ಹಾಗೇ ನೋಡಿ ಹೆಂಚಿನ ಮೇಲೆ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು. ಸ್ಪ್ರೆಡ್ ಮಾಡಿಕೊಂಡು ಇದು ಸ್ವಲ್ಪ ಎಲ್ಲ ತರಕಾರಿ ಎಲ್ಲನೂ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಮೇಲ್ಗಡೆ ಮುಚ್ಚಿದ್ರೆ ಮೇಲ್ಗಡೆದು ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹಾಗಾಗಿ ನೋಡಿ ಬಾಯ್ಲ್ ಮಾಡ್ಕೊಂಬಿಟ್ಟು ಈಗ ಒಂದೇ ಹಾಕೋಕ್ಕಾಗಿಲ್ಲ ಅಂದರೆ 2 ಮಾಡ್ಕೊಡ್ರಿ ತಿರುವಾಕೋದಕ್ಕೆ ನಿಮಗೆ ಆಗಿಲ್ಲ ಅಂದರೆ. ನಾನಂದರೆ ಇದು ಹಂಚು ಎಷ್ಟಿದೆಯೋ ಅಷ್ಟು ಇದ್ರೂ ಸಹ ಮೊಚ್ಚಾಕ್ತೀನಿ, ತಿರುವಾಕ್ತೀನಿ, ಮಾಡ್ಕೊತೀನಿ. ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ನೀವು ಬೇಕಂದರೆ ಚಿಕ್ಕದಾಗೆ ಮಾಡಿಕೊಂಡು ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ. 2 ಅಥವಾ 3 ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಇದನ್ನು ಮಾಡ್ಕೊಳ್ಳಿ. ನೋಡಿ ನೀವು ತಿರುಗಿಸಾಕಿನೂ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ಈಗ ಹಾಫ್ ಬಾಯ್ಲ್ ಮಾಡಿದರೆ ಅದೊಂಥರ ಇರುತ್ತೆ. ಈ ಥರ ಈ ಆಮ್ಲೆಟ್ ಮಾಡ್ಕೊಂಡಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿರಿ ಉಪ್ಪು ಖಾರ ಎಲ್ಲ ಸೂಪರಾಗಿತ್ತು, ಪರ್ಫೆಕ್ಟಾಗಿತ್ತು. ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಈಗ ಮಧ್ಯಾಹ್ನಕ್ಕೆ ಲಂಚಿಗೆ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ನಾನು ಬೇರೆ ಸಪ್ರೇಟ್ ಮಾಡ್ಕೊತೀನಿ ನೀರು ದೋಸೆನ. ಅವ್ರಿಗೆ ಅಕ್ಕಿದು ಮಾಡಿದ್ರೆ ನಾನು ಬೇರೆದು ಮಾಡ್ಕೊತೀನಿ. ಈಗ ನೋಡಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ ಮತ್ತು ಇಲ್ಲಿ ಬಂದುಬಿಟ್ಟು ಧನಿಯಾ, ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ, 1-2 ಗೋಡಂಬಿ ಎಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಬಿಡ್ಬೇಕು. ರುಬ್ಕೊಂಬಿಟ್ಟು ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು, ಕಡಲೆಕಾಯಿ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ 1-2 ಈರುಳ್ಳಿನೂ ಸಹ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಆವಾಗಲೇ ಎಲ್ಲ ರುಬ್ಬು ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ತೆಳು ಬೇಕು ಅಥವಾ ಗಟ್ಟಿ ಬೇಕು ಅನ್ನೋದನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀರು ಹಾಕ್ಕೊಂಡು ನಂತರ ಈ ಮೊಳಕೆ ಬಂದಿರತಕ್ಕಂಥ ಹೆಸರು ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಹೆಸರು ಕಾಳು ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈ ಮೊಳಕೆ ಬಂದರೆ ಹೆಸರು ಕಾಳಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದೋಗುತ್ತೆ. ನಾನು ಯಾವುದು ಆಲ್ಮೋಸ್ಟ್ ಆಲು ಕುಕ್ಕರ್ಗೆ ಹಾಕೋದು ತುಂಬಾ ಕಡಿಮೆ. ಎಮರ್ಜೆನ್ಸಿ ಇದ್ದಾಗ ಅನ್ನಕ್ಕೆ ಇಟ್ಕೊತೀನಿ. ಈ ಮೊಳಕೆ ಹುರುಳಿಕಾಳು ಬಸ್ಸಾರಿಗೂ ಹುಳಿ ಸಾರಿಗೂ ಅದಕ್ಕೊಂಚೂರು ಬೇಯಿಸ್ಕೊತೀನಿ. ಬಿಟ್ಟರೆ ನಾನು ಆಲ್ಮೋಸ್ಟ್ ಎಲ್ಲನೂ ಓಪನ್ನಾಗೇ ಮಾಡೋದು. ಓಪನ್ನಾಗೂ ಮಾಡೋ ಟೇಸ್ಟು ನೋಡಿ, ಕುಕ್ಕರಲ್ಲಿ ಮಾಡೋ ಟೇಸ್ಟು ನೋಡಿರಿ ಸೂಪರಾಗಿರುತ್ತೆ. ಹಾಗಾಗಿ ಈಗ ಒಂದು 80-90% ಬೆಂದಿದೆ ಕಾಳುಗಳು. ಈ ಮಶ್ರೂಮ್ ಏನು ಜಾಸ್ತಿ ಬೇಯೋದು ಬೇಕಾಗಲ್ಲ. ಆದ್ದರಿಂದ ಎಂಡಲ್ಲಿ ಮಶ್ರೂಮ್ ಹಾಕ್ಕೊಂಡು ಒಂದು 2-3 ಕುದಿಸಿದ್ರೆ ಸಾಕು. ಇದು ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ, ಉಪ್ಪು ಖಾರನೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಒಂದು 10 ನಿಮಿಷ ಆದಮೇಲೆ ಯೂಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೋಡಿರಿ ಕಾಳನ್ನು ಸಹ ಚೆನ್ನಾಗಿ ಬೆಂದೋಯ್ತು, ಮಶ್ರೂಮನ್ನು ಸಹ ಚೆನ್ನಾಗಿ ಬೆಂದೋಯ್ತು. ಈಗ ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು. ಮೆಂತ್ಯ ಮುದ್ದೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ಇದು ಮೆಂತ್ಯ ಮುದ್ದೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆಗಷ್ಟೇ. ರೊಟ್ಟಿ ದೋಸೆಗೆಲ್ಲನೂ ಬೇರೆ ಮಾಡ್ಕೊತೀನಿ. ರೊಟ್ಟಿ ದೋಸೆಗೆ ಮೆಂತ್ಯ ಜಾಸ್ತಿ ಹಾಕಿರೋದ್ರಿಂದ ಕಹಿ ಬಂದುಬಿಡುತ್ತೆ. ಹಾಗಾಗಿ ಇದು ಮುದ್ದೆಗಷ್ಟೇ ಯೂಸ್ ಮಾಡ್ಕೊತೀನಿ. ನೋಡಿರಿ ನಮಗೆ ಎಷ್ಟು ಬೇಕೋ 2 ಮುದ್ದೆ ಆಗೋಷ್ಟು, ಮೀಡಿಯಮ್ದು 2 ಮುದ್ದೆ ಆಗೋಷ್ಟು ಬೇಕಿತ್ತು ನಮಗೂ ನಮ್ಮ ಮನೆಯವ್ರಿಗೂ. ಹಾಗಾಗಿ 2 ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆನ ಯಾವುದಾದ್ರೂ ಆಯಿತು ಹಾಕ್ಕೊಂಡು ಇದು ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಮುದ್ದೆ ಮಾತ್ರನೇ. ನೋಡಿ ಬರೀ ಡ್ರೈ ಆಗಿ ಹಂಗೇ ಮಾಡ್ಕೊಂಡು ನೋಡಿ, ಈ ಥರ ಒಂಚೂರು ತುಪ್ಪ ಹಾಕಿ ಮಾಡಿ ನೋಡಿ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿರಿ
ಚೆನ್ನಾಗಿ ರೆಡಿ ಆಗೋಯಿತು. ಈ ಥರ ಹ್ಯಾಂಡ್ ಇರೋದು ಇಟ್ಕೊಳ್ಳಿ. ಈ ಥರ ಕಾಫಿ ಮಗ್ ಇರುತ್ತಲ್ವ, ಆ ಥರದನ್ನ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋರಾಗಲಿ ಇಲ್ದೋರಾಗಲಿ ಈ ಲಿಫ್ಟರ್ ಇಟ್ಕೊಂಡು ಇನ್ನು ಪಾತ್ರೆಗಳೆಲ್ಲ ಒಂಥರ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ. ಹಂಗಾಗಿ ಈ ಥರದ ಮಗ್ ತೊಗೊಳ್ಳಿ, ಕಾಫಿ ಮಗ್ಗು ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನೆಕ್ಸ್ಟು ವಿಡಿಯೋಗಳಲ್ಲೆಲ್ಲನೂ ಯುಟೆನ್ಸಿಲ್ಸ್ಗಳು ಹೊಸ್ದಾಗಿ ಮದುವೆ ಆದವ್ರಾಗಿರ್ಬೋದು, ಹೊಸ್ದಾಗಿ ಪರ್ಚೇಸ್ ಮಾಡೋರಾಗಿರ್ಬೋದು, ಯಾವ ಥರದ್ದು ಮಾಡ್ಬೋದು ಅದೆಲ್ಲ ಒಂದು ವಿಡಿಯೋ ಮಾಡ್ತೀನಿ. ನೋಡಿರಿ, ಒಂಚೂರು ತುಪ್ಪ ಹಾಕ್ಕೊಂಡು ಸಾರು, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾರು ಜೊತೆಗೆ ಸೌತೆಕಾಯಿ ಇಟ್ಕೊಂಡ್ಬಿಟ್ರೆ ನೋಡಿರಿ ಇದರಲ್ಲಿ ಏನಿಲ್ಲ, ಎಲ್ಲನೂ ಬಂದೋಯ್ತು. ಈಗ ಸಂಜೆ ಇದಕ್ಕೆ ಊಟಕ್ಕೆ ಅಂದರೆ ಡಿನ್ನರ್ಗೆ ನಾನೇನು ಮಾಡಿದ್ದೀನಿ, ನವಣೆ ಅಕ್ಕಿ ಮತ್ತು ಬ್ರೌನ್ ರೈಸನ್ನು ನೆನೆಸ್ಕೊಂಡಿದ್ದೆ ಬೆಳಗ್ಗೆನೇ. ನೆನೆಸ್ಕೊಂಬಿಟ್ಟಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು. ಬ್ರೌನ್ ರೈಸು ಮತ್ತು ನವಣೆ ಅಕ್ಕಿ ಎರಡೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಎರಡೂ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ರುಬ್ಕೊಂಡು ನೋಡಿರಿ ಈ ಥರ ನೀರು ಥರನೇ ಮಾಡ್ಕೋಬೇಕು. ನೀರು ದೋಸೆಗೆ ನೀರು ಥರನೇ ಇರಬೇಕು. ಈಗ ಒಂದು ಹಂಚಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಮೂಲಿ ನಾವು ಆ್ಯಸ್ ಯೂಶ್ವಲ್ ಹೆಂಗೆ ನೀರು ದೋಸೆ ಮಾಡ್ಕೋತೀವೋ ಅಕ್ಕಿದು ಅದೇ ಥರನೇ ದೋಸೆನ ಹುಯ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಮಾಡಿದ್ನಲ್ವ ಡಿನ್ನರ್ಗೆ, ಇನ್ನು ಮಶ್ರೂಮು ಮತ್ತು ಕಾಳು ಸಾಂಬಾರು ಅದನ್ನೇ ಜಾಸ್ತಿ ಮಾಡಿದ್ದೆ 2 ಟೈಮ್ಗೂ ಆಗೋದಕ್ಕೆ. ಹಂಗಾಗಿ ಅದೇ ಸಾಂಬಾರಿಗೆ ಸ್ವಲ್ಪ ಗಟ್ಟಿಯಾಗಿತ್ತು. ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿತ್ತು. ಹಂಗಾಗಿ ನಾನು ನೀರು ದೋಸೆಗೆ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು, ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿರಿ. ನೀರು ದೋಸೆ ನೋಡಿರಿ ನಾನು ತುಂಬ ನೀರಾಗಿ ಮಾಡಿದ್ದೆ. ಈ ಬ್ರೌನ್ ರೈಸು ಮಾಮೂಲಿ ನಾವು ವೈಟ್ ರೈಸ್ ಹಾಕಿ ಮಾಡ್ತೀವಲ್ಲ ಆ ಥರ ಇರಲ್ಲ. ಇದು ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಥರ ನೋಡಿರಿ ಸೈಡ್ ಹೊಡ್ಕೊಳ್ಳೋದು ನೋಡಿರಿ, ಎತ್ತೋದಕ್ಕೆ ಹಿಂಗೆ ಇದಾಗಿ ಬರೋಲ್ಲ, ಸ್ವಲ್ಪ ಕಿತ್ಕೊಂಡೋಗೋ ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿರಿ ನಾನು ಮಾಡ್ಕೊಂಬಿಟ್ಟು ಇಲ್ಲಿ ನಮ್ಮದು ಪೌರ್ಣಮಿ ಊಟ ಇತ್ತು. ಹಂಗಾಗಿ ಪಾರ್ಕಿಗೆ ದೋಸೆನೇ ನಾನು ಮಾಡ್ಕೊಂಬಂದಿದ್ದೆ. ಅಕ್ಕಿ ದೋಸೆ ತಿನ್ನಲ್ಲ, ಚಪಾತಿ ಅದನ್ನು ಅಂತ ಹೇಳಿಬಿಟ್ಟು ಅದು ಕೋಸಂಬರಿ ಮತ್ತು ಅವರೆಕಾಳು ಉಸ್ಲಿ ಜೊತೆಗೆ ತಿಂದಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗಿತ್ತು ನನ್ನ 4th ಡೇ ಡಯಟ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.